ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಕತ್ಲಲ್ಲಿರೋರಿಗೆ ಬೆಳಕನ್ನ ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ನಾವೆಲ್ಲ ಸನಾತನೀಯರು. ಹಿಂದೂ ಧರ್ಮ ಅಂದ್ರೆ ಧರ್ಮೋ ರಕ್ಷತಿ ರಕ್ಷತಃ. ಧರ್ಮಕ್ಕೆ ಬೇಸಿಕ್ ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಚತುರ್ವೇದಗಳು. ಆ ಚತುರ್ವೇದದ ಅಂಗವೇ ಜ್ಯೋತಿಷ್ಯ ಶಾಸ್ತ್ರ. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ವಿಷಯ. ಬಹಳ ವಿಶೇಷವಾಗಿ ನಾನು ಇವತ್ತು ವಾರ ಭವಿಷ್ಯ ಹೇಳ್ತಾ ಇರೋದು 24 ಫೆಬ್ರವರಿ 2025ರಿಂದ 2 ಮಾರ್ಚ್ 2025ವರೆಗೂ. ಈ ವಾರ ಭವಿಷ್ಯದಲ್ಲಿ ಬಹಳ ವಿಶೇಷವಾದಂತ ದಿನ ಅಂದ್ರೆ ಮಹಾಶಿವರಾತ್ರಿ. 26 ಫೆಬ್ರವರಿ 2025 ಮಹಾಶಿವರಾತ್ರಿ ಬುಧವಾರ. ಶನೈಶ್ಚರ ಜಯಂತಿ ಕೂಡ ಇದೆ. ಶನಿ ಮಹಾತ್ಮ ಕೂಡ ರಾಶಿ ಪರಿವರ್ತನೆ ಆಗಕ್ಕೆ ಬಹಳ ಹತ್ತಿರದಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ ಆಗುವಂತ ಸಮಯ ಕೂಡ ಹತ್ರ ಆಗ್ತಾ ಇದೆ. ನೀವೆಲ್ಲ ಏನೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದಕ್ಕೆ ವಿಡಿಯೋ ನೀವು ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬಾರ್ದು. 28/2/2025 ಗುರುವಾರ, ಶಿವರಾತ್ರಿ ಅಮಾವಾಸ್ಯೆ. ಈ ವಾರದಲ್ಲಿ ಚಂದ್ರ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಮತ್ತೆ ಬಹಳ ವಿಶೇಷವಾಗಿ ಯುವರಾಜನಾದಂತಹ ಬುಧ ಗ್ರಹ 27 ಫೆಬ್ರವರಿ 2025 ನೀಚ ಸ್ಥಾನಕ್ಕೆ ಅಂದ್ರೆ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರುವಂತದ್ದು. ಇನ್ನ ಮಾರ್ಕೆಟ್ ಕೂಡ ಈ ವಾರ ನಾನು ಹೇಳಿದ್ದೆ ನಿಫ್ಟಿ 50. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಲಾರ್ಜ್ ಕ್ಯಾಪ್ ಫಂಡ್ಗಳೇನೆ 12% ಬಿದ್ದೋಗಿದೆ. ಇನ್ನು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಫಂಡ್ಗಳೆಲ್ಲ ಇನ್ನು 50%, 40%, 70% ವರೆಗೂ ಬಿದ್ದೋಗಿದೆ. ಮಾರ್ಕೆಟ್ ಯಾವಾಗ ಚೇತರಿಕೆ ಕಾಣುತ್ತೆ ಅದನ್ನು ಕೂಡ ಯಾರ್ಯಾರು ವಾರ ಭವಿಷ್ಯವನ್ನು ನೋಡ್ತೀರಾ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಾರದಲ್ಲಿ ಕೂಡ ಮಾರ್ಕೆಟ್ ಸ್ವಲ್ಪ ಮೇಲೆದಳಕ್ಕೆ ಪ್ರಯತ್ನ ಪಡುತ್ತೆ. ಯಾಕೆಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೇಡರ್ಸ್ ಗಳಿಗೆ ಸ್ವಲ್ಪ ಬಹಳ ಎಚ್ಚರವಾಗಿರ್ಬೇಕು. ಈ ವಾರ ಮಾರ್ಕೆಟ್ ಸ್ವಲ್ಪ ಲೆವೆಲ್ಗೆ ಮೇಲೆ ಹೋಗುತ್ತೆ ಅಷ್ಟೇ ಹೊರತು ಪೂರ್ತಿ ರಿಕವರಿ ಆಗೋದು ಕಷ್ಟ ಆಗುತ್ತೆ. ಬುಧ ಮತ್ತೆ ನೀಚನಾಗ್ತಾ ಇದ್ದಾನೆ. ರಾಹುವಿನ ಜೊತೆ ಸಂಬಂಧ, ಸೂರ್ಯನ ಜೊತೆ ಸಂಬಂಧ, ಶುಕ್ರನ ಜೊತೆ ಸಂಬಂಧವನ್ನು ಉಂಟಾಗ್ತಾ ಇದೆ. ಈ ವಾರದಲ್ಲಿ ಸೂರ್ಯ ಶತಭಿಷ ನಕ್ಷತ್ರ, ಮಂಗಳ ಗ್ರಹ ಪುನರ್ವಸು ನಕ್ಷತ್ರದ ಸಂಚಾರ, ಬುಧ ಪೂರ್ವಭಾದ್ರ ನಕ್ಷತ್ರದ ಸಂಚಾರ, ಗುರು ರೋಹಿಣಿ ನಕ್ಷತ್ರದ ಸಂಚಾರ. ನೋಡಿ, ಗುರು ರೋಹಿಣಿ ನಕ್ಷತ್ರ ಸಂಚಾರ ವೃಷಭ ರಾಶಿ. ಮಹಾಕುಂಭ ಮೇಳ ಅಂತ್ಯ ಆಗುವಂಥದ್ದು ಕೂಡ ಮಹಾಶಿವರಾತ್ರಿ 26 ಫೆಬ್ರವರಿ 2025. ಯಾರಿಗೆ ಸಾಧ್ಯ ಆಗುತ್ತೋ ಅವರೆಲ್ಲ ಕೂಡ ಮಹಾಕುಂಭ ಮೇಳದಲ್ಲಿ ಹೋಗಿ ತ್ರಿವೇಣಿ ಸಂಗಮ ಬಹಳ ವಿಶೇಷವಾದಂಥದ್ದು. ಧಾರ್ಮಿಕ 144 ವರ್ಷಕ್ಕೊಂದ್ಸಲ ಮಹಾಕುಂಭ ಮೇಳ ಈ ಸಲ ನಡೀತಾ ಇರುವಂಥದ್ದು. ಸ್ನಾನ ಮಾಡ್ಕೊಂಡ್ ಬನ್ನಿ. ನಾನು ಕೂಡ ಹೋಗಿದ್ದೆ. ಶುಕ್ರ ಉತ್ತರಭಾದ ನಕ್ಷತ್ರ, ಶನಿ ಪೂರ್ವಭಾದ ನಕ್ಷತ್ರ, ರಾಹು ಉತ್ತರಭಾದ ನಕ್ಷತ್ರ, ಕೇತು ಉತ್ತರ ಪಾಲ್ಗುಣಿ ನಕ್ಷತ್ರ. ಯಾರು ಮಹಾಕುಂಭ ಮೇಳಕ್ಕೆ ಕರ್ಕೊಂಡು ಹೋದ್ರೋ ಅವ್ರಿಗೆ ಒಳ್ಳೇದಾಗ್ಲಿ, ಅವರ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ, ಅವ್ರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನೀವೆಲ್ಲರೂ ಕೂಡ ಮಹಾಕುಂಭ ಮೇಳಕ್ಕೆ ಹೋಗಿ ಬರ್ಲಿ ಅಂತ ನಾನು ನಿಮ್ಮನ್ನೆಲ್ಲ ಆಶಿಸ್ತಾ ಇದ್ದೀನಿ. ಇದು ಧಾರ್ಮಿಕ ದೊಡ್ಡ ಸಮ್ಮೇಳನ ಅನ್ನೋದು ಮರಿಬಾರ್ದು. ಗಂಗಾ ನದಿ ಪವಿತ್ರವಾದಂತಹ ನದಿ.
ಅಲ್ಲಿ ಯಮುನಾ ಮತ್ತು ಸರಸ್ವತಿ ಮೂರು ನದಿಯ ಸಂಗಮ ಆಗುವಂಥದ್ದೇ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ. ಅಂತ ಮಹಾ ಸಂಗಮದಲ್ಲಿ ಇಂತಹ ಶುಭ ಸಮಯ ಕೊನೆಯ ದಿನ ಅಂದ್ರೆ ಮಹಾಶಿವರಾತ್ರಿಯ ಒಳಗಡೆ ನೀವು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ರೆ ಮಹಾ ಪುಣ್ಯ ಅನ್ನೋದು ನಿಮ್ಗೆ ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ. ಯಾಕಂದ್ರೆ ಸೂರ್ಯ, ಚಂದ್ರ ಮತ್ತು ಗುರು ಇವರ ಪ್ರಭಾವ ಯಾಕೆಂದ್ರೆ ಅಘೋರಿಗಳು, ತಪಸ್ವಿಗಳು, ಋಷಿ ಮುನಿಗಳು ಅಲ್ಲಿ ಬಂದು ಸ್ನಾನ ಮಾಡಿ ತಮ್ಮಲ್ಲಿರುವಂತಹ ಶಕ್ತಿಯನ್ನ ಆ ಮಹಾನದಿ ಮೂರು ಸಂಗಮದಲ್ಲಿ ಅವ್ರಿಗೆ ಇರುವಂತ ಔರ ಮತ್ತು ಶಕ್ತಿಯನ್ನ ಅವರು ಜಾಗ್ರತೆ ಮಾಡ್ಕೊಂತಾರೆ. ಅಂತಹ ಪವಿತ್ರ ಕ್ಷೇತ್ರದಲ್ಲಿ ಯಾರಾದ್ರೂ ಆಗಿರ್ಬೋದು, ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಭಗವಂತನ ಹೆಸರು, ಭಗವಂತನಿಗೆ ನಾವೆಲ್ಲ ಮಕ್ಕಳಾಗಿದ್ದೀವಿ. ಯಾರು ಶ್ರೀಮಂತ, ಬಡವ, ವಯಸ್ಸಾದವನು, ಚಿಕ್ಕೋರು ಯಾರು ನೋಡಲ್ಲ. ಪ್ರತಿಯೊಬ್ರು ಹೋದ್ರು ಮಕ್ಕಳಿಂದನೂ ಸಹ ಕರ್ಕೊಂಡ್ಬಂದು ಸ್ನಾನವನ್ನ ಅಲ್ಲಿ ಮಾಡಿದ್ದಾರೆ. ಅದು ಅಮೃತ ಸ್ನಾನ. ಆಗ ಶಾಹಿ ಸ್ನಾನ ಅಂತ ಹೇಳಲಾಗ್ತಾ ಇತ್ತು, ಈಗ ಅಮೃತ ಸ್ನಾನ ಅಂತ ಹೇಳಲಾಗುತ್ತೆ. ಅಂತಹ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡಿ ಪಾವನ ಮಾಡ್ಕೊಳ್ಳಿ. ಶರೀರ ಶುದ್ಧಿ ಜೊತೆಗೆ ಆತ್ಮ ಶುದ್ಧಿ ಆಗ್ಬೇಕಾದ್ರೆ ಆತ್ಮದ ತಂದೆ ಸರ್ವಶಕ್ತಿವಂತನಾದಂತಹ ಈಶ್ವರನನ್ನ ನೆನಪು ಮಾಡಿ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೂ ಕೂಡ ಓಂ ನಮಃ ಶಿವಾಯ, ಗಂಗೆ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಏನು ಹೇಳಕ್ಕಾಗಲ್ಲ ನನಗೆ ಎಂದಾಗ ಓಂ ನಮಃ ಶಿವಾಯ, ಹರ ಹರ ಮಹಾದೇವ್ ಅಂತನಾದ್ರೂ ಕೂಡ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ನಾವು ಶಾಂತಿಯಿಂದ ಈಶ್ವರ ನೆನಪಲ್ಲಿ ನಾವು ಹೋದಾಗ ಖಂಡಿತ ನಮಗೆ ಅಲ್ಲಿನ ಎನರ್ಜಿ ಅನುಭವ ಆಗುತ್ತೆ. ಅದು ನನಗಾಗಿರೋದು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೂ ಅನುಭವ ಆಗ್ಬೇಕಾದ್ರೆ ನಿಮ್ಮ ಮನಸ್ಸು ಏಕಾಗ್ರತೆ ಮಾಡ್ಕೋಬೇಕು. ನಿಮ್ಮ ಮನಸ್ಸು ಏಕಾಗ್ರತೆ ಆದಾಗ ಆತ್ಮ ಏಕಾಗ್ರತೆ ಆಗುತ್ತೆ. ನಿಮ್ಮಲ್ಲಿರುವಂತಹ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ನಿಮಗೆ ಎಲ್ಲಿಗೆ ನಾನು ತಲುಪಬೇಕು, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋದು ಕೂಡ ನಿಮಗೆ ಅನುಭವ ಆಗುತ್ತೆ. ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ಶಿವಲಿಂಗ ರೂಪದಲ್ಲಿ, ಜ್ಯೋತಿರ್ಲಿಂಗ ರೂಪದಲ್ಲಿ ಕಾಣಿರುವಂತಹ ಶಿವ ನಿಮಗೆ ಬಹಳ ಹತ್ತಿರದಲ್ಲಿರುವಂತಹ ಕಾಶಿ ವಿಶ್ವನಾಥನ ಕೂಡ ದರ್ಶನ ನೀವು ಮಾಡುವಂತಹ ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ರಾತ್ರಿ ಅಂದ್ರೆ ಶಿವರಾತ್ರಿ ಅಂತೀವಿ. ರಾತ್ರಿ ಅಂದ್ರೆ ಏನು? ಕತ್ಲು. ಎಲ್ಲಾ ದೇವರುಗಳ ಪೂಜೆಯನ್ನ ನಾವು ಹಗಲಲ್ಲಿ ಮಾಡ್ತೀವಿ, ಶಿವನ ಪೂಜೆಯನ್ನ ಕತ್ಲಲ್ಲಿ ಮಾಡ್ತೀವಿ. ಕತ್ಲಲ್ಲಿ ಯಾಕೆ ಮಾಡ್ತೀವಿ? ಅಜ್ಞಾನ ಕಾಲದಲ್ಲಿ ಜ್ಞಾನವನ್ನ ಕೊಟ್ಟಂತಾನೆ ಈಶ್ವರ. ಅದಕ್ಕೆ ಹಗಲಿಗಿಂತನೂ ಹಗಲಲ್ಲಿ ಉಪವಾಸ ಮಾಡಬೇಕು, ರಾತ್ರಿ ವೇಳೆ ಜಾಗರಣೆ ಮಾಡಬೇಕು. ಅಂದ್ರೆ ಹತ್ತಿರ. ಯಾರ ಹತ್ರ ವಾಸವಾಗಿರ್ಬೇಕು? ಶಿವನಲ್ಲಿ. ಶಿವನ ಧ್ಯಾನದಲ್ಲಿದ್ದಾಗ ಹೊಟ್ಟೆ ಹಸು ಕೂಡ ಆಗಲ್ಲ. ತುಂಬಾ ರೋಗಿಗಳು, ವಯಸ್ಸಾದಂತವರು ಫಲಹಾರ ತಗೋಬಹುದು. ಇನ್ನು ಬೇರೆಯವರು ಉಪವಾಸ ಕೂಡ ಮಾಡುವ ಶಕ್ತಿ ಇರೋರು ಉಪವಾಸ ಮಾಡಿ, ಶಿವ ಧ್ಯಾನ ಮಾಡಿ, ಶಿವನ ಕೃಪೆಗೆ ನೀವೆಲ್ಲ ಪಾತ್ರರಾಗಿ, ಶಿವ ನಿಮಗೆ ಸರ್ವಶಕ್ತಿವಂತನಾದಂತ ಈಶ್ವರ ನಿಮಗೆ ಒಳ್ಳೇದ್ ಮಾಡ್ಲಿ, ಶಾಂತಿ ಸಮೃದ್ಧಿಯನ್ನ ನಿಮಗೆ ಕೊಡ್ಲಿ. ಮದುವೆಯಾಗದ ಹೆಣ್ಣು ಮಕ್ಕಳು ಮದುವೆ ಆಗ್ಲಿ, ಒಳ್ಳೆ ಪತಿ ಸಿಗ್ಲಿ ಅನ್ನುವಂತಹ ಆಸೆ ಇರುವಂತವ್ರು ಮಹಾಶಿವರಾತ್ರಿಯ ದಿನ ನೀವು ಶಿವನ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಪತಿ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಮುತ್ತೈದೆಯರು ಕೂಡ ತಮ್ಮ ಪತಿಗೋಸ್ಕರ, ಅವರ ಶ್ರೇಯೋಭಿವೃದ್ಧಿಗೋಸ್ಕರ ಶಿವನ ಪೂಜೆಯನ್ನ ಮಾಡಬಹುದು. ಇದು ಶಿವ ಪಾರ್ವತಿಯ ಮಹೋತ್ಸವದ ದಿನ ಅಂತನೂ ಕೂಡ ಕರೆಯಲಾಗತ್ತೆ. ಲಿಂಗ ಪುರಾಣದಲ್ಲಿ ಶಿವನ ಆದಿ ಮಧ್ಯ ಅಂತ್ಯವನ್ನ ಹುಡ್ಕಕ್ ಹೋಗುವಂತಹ ಬ್ರಹ್ಮ ಮತ್ತು ವಿಷ್ಣುಗೆ ಶಿವ ಲಿಂಗ ರೂಪದಲ್ಲಿ ದರ್ಶನ ನೀಡಿದಂತಹ ಉದಾಹರಣೆ ಎಲ್ಲಿದೆ ಅಂದ್ರೆ ಸ್ಕಂದ ಪುರಾಣದಲ್ಲಿ ನಾವು ಅದನ್ನ ನೋಡ್ಬೋದು. ಬೇಡ್ರ ಕಣ್ಣಪ್ಪ ಕೂಡ ಇಂಥ ಶಿವರಾತ್ರಿಯ ದಿನ ಶಿವನ ಸಾಕ್ಷಾತ್ಕಾರ ಆಗಿದಂತಹ ದಿನ ಅನ್ನೋದನ್ನು ಕೂಡ ನಾನು ವಿಶೇಷವಾಗಿ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಕೆಲವ್ರಿಗೆಲ್ಲ ಆಸಕ್ತಿ ಇರಲ್ಲ, ಅದು ಕೂಡ ತಪ್ಪು. ದೈವಾರಾಧನೆ ಬಹಳ ಇಂಪಾರ್ಟೆಂಟು. ನಮ್ಮ ಧರ್ಮ ದೈವಾರಾಧನೆ ಇಲ್ಲ ಅಂದ್ರೆ ನಮಗೆ ದೈವ ಶಾಪಗಳು ಬರುವ ಸಾಧ್ಯತೆಗಳಿರುತ್ತೆ. ಎಲ್ಲರೂ ಕೂಡ ಸ್ವಲ್ಪ ಶಾಂತಿಯಿಂದ ಕೇಳಿಸ್ಕೋಬೇಕು ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ
ಈಗ ಖಂಡಿತವಾಗ್ಲೂ ವಾರ ಭವಿಷ್ಯವನ್ನ ನಾನು ಆರಂಭ ಮಾಡ್ತೀನಿ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ಏನು ಪರಿಹಾರ ಮಾಡ್ಕೋಬೇಕು, ಈ ವಾರ ಯಾವ ದಿನ ಶುಭ ಯಾವ ದಿನ ಅಶುಭ ಅನ್ನುವಂಥ ವಿಷಯವನ್ನೆಲ್ಲ ನಾನೀಗ ತಿಳಿಸ್ತೀನಿ. 24 ಫೆಬ್ರವರಿ 2025ರಿಂದ 2 ಮಾರ್ಚ್ 2025 ವಾರ ಭವಿಷ್ಯ ರಾಶಿ ಚಕ್ರದಲ್ಲಿ. ಹಾಗಾದ್ರೆ ಕೆಲವರು ಹೇಳ್ತಾರೆ ಗುರುಜಿನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತ. ಮೇಷರಾಶಿ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ಬಿಡ್ಬೇಕು. ಕೆಲವ್ರಿಗೆ ಕೈಯಲ್ಲೇನೆ ತಮ್ಮ ಕೈಯಲ್ಲೇ ತಾವೇ ನೋಡ್ಕೊಳ್ಳಿ, ಯಾರಾದ್ರೂ ಡೇಟ್ ಆಫ್ ಬರ್ತ್ ಇಲ್ಲ ಅಂತವ್ರು. ಶುಕ್ರ ಶನಿ ಸ್ಥಾನಗಳು ಉಪ್ಪಿದ್ದರೆ ಅಂತಹ ಜಾತಕರು, ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು, ಭೋಗ ವಸ್ತುಗಳಲ್ಲಿ ಆಸಕ್ತಿ ಉಂಟಾಗುತ್ತೆ. ಅಂತವ್ರಿಗೆ ಸ್ತ್ರೀ ಸಹಾಯ ಪ್ರಾಪ್ತಿಯಾಗುತ್ತೆ. ಹಂಗಾರೆ ಶುಕ್ರ ಶನಿ ಪರ್ವ ಎಲ್ಲಿದೆ? ಈ ಹೆಬ್ಬೆರಳಿನ ಕೆಳಗಡೆ ಇರುವಂತದ್ದೇ ಶುಕ್ರ ಪರ್ವ. ನೋಡಿ, ಶುಕ್ರ ಪರ್ವ ಏನೋ ಸ್ವಲ್ಪ ಚೆನ್ನಾಗಿ ಉಬ್ಬಿದ್ಯಾ, ಶನಿ ಪರ್ವನು ಕೂಡ ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ಉಬ್ಬಿದ್ಯಾ, ಇಲ್ಲ ಜಾತಕದಲ್ಲಿ ಶುಕ್ರ ಶನಿ ಸ್ಥಾನಗಳು ಹೇಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಅದಕ್ಕೆ ಜಾತಕ ಇಲ್ಲದೆ ಇರೋರಿಗೆ ಕೈ ನೋಡಿದ ತಕ್ಷಣನೇ ಶುಕ್ರ ಸ್ಥಾನ ಶನಿ ಸ್ಥಾನ ತುಂಬಾ ಚೆನ್ನಾಗಿದ್ರೆ ಅಂತವ್ರು ಒಳ್ಳೆ ಕಲಾವಿದರಾಗ್ತಾರೆ, ಫಿಲಂ ಆಕ್ಟರ್ಗಳಾಗ್ತಾರೆ, ಅವ್ರಿಗೆ ಆರ್ಟಿಸ್ಟಿಕ್ ನೇಚರ್ ಇರುತ್ತೆ ಅನ್ನೋದನ್ನ ಹಸ್ತ ಸಾಮುದ್ರಿಕ ಶಾಸ್ತ್ರ ಅನ್ನೋದು ತಿಳಿಸುತ್ತೆ. ಬಹಳ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬಹುದು. ಮತ್ತೆ ಕಣ್ಣುಗಳ ಗುಡ್ಡೆ, ಇವಾಗ ಫೇಸ್ ರೀಡಿಂಗ್ ಅಂತೀವಿ. ಕೆಲವರು ಹೇಳ್ತೀರಾ ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ನನಗೆ ಕೈ ತೋರ್ಸಕ್ ಇಷ್ಟ ಇಲ್ಲ, ಮುಖ ನೋಡ್ಬೇಕು. ಅದನ್ನ ಫೇಸ್ ರೀಡಿಂಗ್, ಕನ್ನಡದಲ್ಲಿ ಮುಖ ಸಾಮುದ್ರಿಕ ಶಾಸ್ತ್ರ. ನಿಮ್ಮ ಕಣ್ಣುಗಳ ಗುಡ್ಡೆ ಮೇಲೆ ಬಲಗಣ್ಣು ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಅಲ್ಲಿ ಏನಾದ್ರು ಸ್ವಲ್ಪ ಕಪ್ಪು ಚುಕ್ಕೆ ಇದ್ರೆ ಸ್ವಲ್ಪ ತಂದೆಗೆ ಕಷ್ಟ ಇರುತ್ತೆ ಅನ್ನೋದನ್ನ ಮುಖ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಆಗಿರ್ಬೋದು, ಮುಖ ಸಾಮುದ್ರಿಕ ಶಾಸ್ತ್ರ ಆಗಿರ್ಬೋದು, ವಾಸ್ತುಶಾಸ್ತ್ರ ಆಗಿರ್ಬೋದು, ಇವೆಲ್ಲ ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗಗಳಾಗಿದೆ. ಸರಿ, ಈಗ ನಾನು ವಾರ ಭವಿಷ್ಯ, ನಿಮ್ ಮುಖ ನೀವೇ ನೋಡ್ಕೋಬಹುದು, ನಿಮ್ ಕಣ್ಣನ್ನ ನೀವೇ ನೋಡ್ಕೊಳ್ಳಿ, ನಿಮ್ ಕೈಗಳನ್ನ ನೀವೇ ನೋಡ್ಕೊಳ್ಳಿ ಅಂತೇಳಿ ನಿಮಗೀಗ ಹಸ್ತ ಸಾಮುದ್ರಿಕನೂ ಹೇಳಿದೀನಿ, ಮುಖ ಸಾಮುದ್ರಿಕನೂ ಹೇಳಿದೀನಿ. ಈಗ ರಾಶಿ ಚಕ್ರಕ್ಕೆ ಬಂದ್ಬಿಡೋಣ. ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೇಷರಾಶಿಯವರಿಗೆ ವಾರ ಹೇಗಿರುತ್ತೆ ಫಲಾನುಫಲ? ಮೇಷರಾಶಿಯವರಿಗೆ 6ನೇ ಮನೆ ಅಧಿಪತಿ ಬುಧ 12ನೇ ಮನೆ ಸಂಚಾರ ಆಗ್ತಾನೆ. 3ನೇ ಮನೆ ಅಧಿಪತಿ ಬುಧ 12ನೇ ಮನೆ ಸಂಚಾರ ಆಗ್ತಾನೆ. ಅವಾಗೇನಾಗುತ್ತೆ, ಚಿಕ್ಕ ಸಹೋದರ ಸಹೋದರಿಯರಿಗೆ ಏನಾದ್ರೂ ತೊಂದರೆ ಆಗ್ಬೋದು, ಅಥವಾ ನಿಮ್ಮ ನೆರೆಹೊರೆಯವರ ಜೊತೆಗೆ ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು. ಆರೋಗ್ಯ ಸಮಸ್ಯೆಗಾಗಿ ಹಾಸ್ಪಿಟಲೈಸ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಮೇಷರಾಶಿಯವರಿಗೆ ಇನ್ನೂ ಈಗ 7.5 ಆರಂಭ ಆಗಿಲ್ಲ, ಅದ್ರ ಎಫೆಕ್ಟ್ ಕೂಡ ಆಗ್ತಾ ಇರುತ್ತೆ. ಅದಕ್ಕೆ ಸ್ಯಾಟರ್ನ್ ಟ್ರಾನ್ಸಿಟ್ ಅಂತೇಳಿ ನನ್ನ ಚಾನಲ್ ಅಲ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಶನಿ ಗೋಚಾರ ಫಲ ಮೇಷರಾಶಿಯವರಿಗೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಇಲ್ಲೆಲ್ಲ ಕೂಡ ಡಿಸ್ಕಸ್ ಮಾಡಕ್ಕಾಗಲ್ಲ. ಬುಧ ಶನಿಯ ಜೊತೆ, ಶನಿಯಿಂದ ಬಿಟ್ಟು ಸೂರ್ಯ ಶನಿಯನ್ನ ಬಿಟ್ಟು ನೀಚ ಕ್ಷೇತ್ರ ರಾಹು ಬುಧ ಮತ್ತು ಶುಕ್ರನ ಜೊತೆ ಸಂಬಂಧವನ್ನು ಉಂಟು ಮಾಡ್ಕೊಂತಾನೆ. ಶುಕ್ರ ಉಚ್ಚ ಸ್ಥಾನವಾಗಿದ್ದಾಗ ಬುಧ ನೀಚತ್ವ ಭಂಗ ಆಗುತ್ತಲ್ವ ಗುರುಜಿ ಅಂತೀರಾ. ನೀಚತ್ವ ಭಂಗ ಆದ್ರೂ ಕೂಡ ಮೇಷರಾಶಿ ಜಾತಕರಿಗೆ ವ್ಯಯಭಾವದಲ್ಲಿ ಬುಧ ಇರುವಂತದ್ದು. ರಾಹುವಿನ ಸಂಬಂಧವನ್ನು ಉಂಟಾಗೋದ್ರಿಂದ ಸ್ವಲ್ಪ ಚರ್ಮ ರೋಗಗಳಿರೋರು ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು. ನರಗಳ ದೌರ್ಬಲ್ಯ ಇರುವಂತವ್ರು ಕೂಡ ಹೆಚ್ಚಿಗೆ ನಿಮ್ಮ ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕು. ಯಾಕಂದ್ರೆ ಇವಾಗೆಲ್ಲ ನಮ್ಗೆಲ್ಲ ಗೊತ್ತಾಗಿದೆ, ಎಲ್ಲದಕ್ಕಿಂತ ಬಹಳ ಮುಖ್ಯ ಯಾವುದು? ಆರೋಗ್ಯ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ನಮ್ಮ ಆರೋಗ್ಯ ಚೆನ್ನಾಗಿ ಮಾಡ್ಕೊಡುವಂಥದ್ದು ಅದೇ ಬಹಳ ಪ್ರಾಮುಖ್ಯತೆ ಆಗಿರುತ್ತೆ ಅನ್ನೋದನ್ನ ನಾವ್ಯಾರು ಮರಿಬಾರ್ದು. ಹಾಗಾದ್ರೆ ಈಗ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂತ ನಿಮ್ಗೆ ಪ್ರಶ್ನೆ ಇದ್ದಾಗ, ಮೇಷರಾಶಿ ಜಾತಕರಿಗೆ ವಾರದ ಮೊದಲು 5 ದಿನ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಮ ಮನೋಭಿಷ್ಟಗಳೆಲ್ಲ ಪೂರ್ಣ ಆಗುವಂತಹ ದಿನಗಳು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ದ್ರವ್ಯ ವ್ಯಾಪಾರದಲ್ಲಿ ಲಾಭ, ಪೆಟ್ರೋಲ್ ಡೀಸೆಲ್ ಆಯಿಲ್ ವ್ಯಾಪಾರದಲ್ಲಿ, ಆಮೇಲೆ ಮದ್ಯ ವ್ಯಾಪಾರದಲ್ಲಿ ಲಾಭ. ವೈರಿಗಳನ್ನ ನಿರ್ಮೂಲನೆ ಮಾಡ್ತೀರಿ. ವ್ಯಾಪಾರ ಮಾಡುವವರಿಗೆ
ವ್ಯಾಪಾರ ಅತಿ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಮೇಷರಾಶಿ ಜಾತಕರಿಗೆ ಉತ್ತಮ ಆದಾಯ, ಉತ್ತಮ ಆರೋಗ್ಯ ಇವೆಲ್ಲ ಕೂಡ ಪ್ರಾಪ್ತಿಯಾಗುತ್ತೆ ವಾರದ ಮೊದಲು 5 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಇನ್ನು ವಾರದ ಕೊನೆ 2 ದಿನ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಏನೋ ಒಂಥರ ಸೋಮಾರಿತನ, ಶೀಘ್ರ ಕೋಪ, ಒಂದೊಂದ್ಸಲ ಸಡನ್ ಕೋಪ ಬಂದ್ಬಿಡುತ್ತೆ, ತಿರುಗಾಡುವ ಸ್ವಭಾವ ಇರುತ್ತೆ. ಅದಕ್ಕೆ ವಾರದ ಕೊನೆ 2 ದಿನ ಸ್ವಲ್ಪ ಜಾಗ್ರತೆಯನ್ನ ವಹಿಸಿ ಮೇಷರಾಶಿ ಜಾತಕರು. ಹಾಗಾದ್ರೆ ಮೇಷರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ದೇನಾದ್ರು ಪ್ರಶ್ನೆ ಇದ್ರೆ, ಮೇಷರಾಶಿ ಜಾತಕರು ಶಿವನಿಗೆ ಪಂಚಾಮೃತ ಅಭಿಷೇಕ, ಹಳದಿ ಹೂವು ಇಂದ ನೀವು ಪೂಜೆಯನ್ನ ಮಾಡಬೇಕು. ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಬೇಕು. ಶಿವರಾತ್ರಿ ಕೂಡ ಬಂದಿರೋದ್ರಿಂದ ಈ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 24 ಫೆಬ್ರವರಿ 2025ರಿಂದ 2 ಮಾರ್ಚ್ 2025ರ ವೃಷಭ ರಾಶಿ ಭವಿಷ್ಯ. ಹಾಗೆ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿ ಶುಕ್ರ ಲಾಭಸ್ಥಾನದಲ್ಲಿ, ದ್ವಿತೀಯಾಧಿಪತಿ ಪಂಚಮಾಧಿಪತಿ ಬುಧ ಲಾಭಸ್ಥಾನದಲ್ಲಿ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋ ವೃಷಭ ರಾಶಿಯವರಿಗೆ ಅತಿ ಹೆಚ್ಚು ಲಾಭ. ನೀವು ಯಾರನ್ನ ಪ್ರೀತಿಸ್ತಿರೋ, ನಿಮ್ಮ ಪ್ರಿಯತಮ ಆಗಿರ್ಬೋದು, ಪ್ರಿಯತಮೆ ಆಗಿರ್ಬೋದು, ಅವರಿಂದ ಲಾಭ. ನಿಮ್ ಮಕ್ಕಳಿದ್ರೆ ಮಕ್ಕಳಿಂದ ನಿಮಗೆ ಲಾಭ. ನಿಮ್ಮ ಜ್ಞಾನ ಬುದ್ಧಿ, ಯಾಕಂದ್ರೆ ಕೆಲವರಿಗೆ ಜ್ಞಾನ ಬುದ್ಧಿ ವಿದ್ಯೆ, ಕೆಲವರು ವಿದ್ಯೆನೇ ಓದಲ್ಲ, ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳಲ್ಲ. ಇಲಾನ್ ಮಸ್ಕ್ ನೋಡಿ, ಯಾವತ್ತು ಕೂಡ ನಾವು ಸರ್ಟಿಫಿಕೇಟ್ ತಗೊಳಕ್ ಹಿಂದೆ ಹೋಗ್ಬಾರ್ದು, ಜ್ಞಾನ ಸಂಪಾದನೆ ಮಾಡೋದಕ್ಕೆ ಹಿಂದೆ ಹೋಗ್ಬೇಕು ಅಲ್ವಾ? ಇಲಾನ್ ಮಸ್ಕ್ ನೋಡಿ ಏನ್ ಡಿಗ್ರಿ ಮಾಡಿದಾನೆ, ಇಡೀ ಪ್ರಪಂಚಕ್ಕೆ ಶ್ರೀಮಂತ ವ್ಯಕ್ತಿ ಅಲ್ವಾ? ಹಾಗೆ ಜ್ಞಾನವನ್ನ ನಾವು ಬೆಳೆಸ್ಕೋಬೇಕು ಅನ್ನೋದನ್ನ ತಿಳ್ಕೋಬೇಕು. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ತಾವು ಓದಿರುವಂತ ವಿದ್ಯೆಯಿಂದನೂ ಕೂಡ ಲಾಭ ಆಗುವ ಸಾಧ್ಯತೆ ಇದೆ. ಆಮೇಲೆ ಯಾರು ಶೇರ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ನೀವು ಡೌನ್ ಫಾಲ್ ಇದ್ದಾಗ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಲಾಭ ಆಗುವ ಸಾಧ್ಯತೆಗಳಿದೆ. ಜೂಜಾಟ, ಲಾಟ್ರಿ ಇದರಲ್ಲೂ ಕೂಡ ಲಾಭ ಬರುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರಿಗೆ. ಹಾಗೆ ವೃಷಭ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತ ವಿಷಯವನ್ನು ಕೂಡ ನಾನೀಗ ತಿಳಿಸ್ತೀನಿ. ಈಗ ವೃಷಭ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಅನಾವಶ್ಯಕ ಖರ್ಚು, ವ್ಯಾಪಾರದಲ್ಲಿ ನಷ್ಟ, ಹೊಟ್ಟೆ ತೊಂದರೆ ಆಗುವಂಥದ್ದು, ಮಕ್ಕಳ ಜೊತೆ ವಿವಾದ ಉಂಟಾಗುವಂಥದ್ದು. ಅದಕ್ಕೆ ಸೋಮವಾರ, ಮಂಗಳವಾರ, ಬುಧವಾರ ಎಚ್ಚರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಇನ್ನು ಕೆಲವರಿಗೆ ವಿವಾಹ ಆಗಿ ಮರು ವಿವಾಹ ಆಗ್ತಿದೆ, ಯಾಕಂದ್ರೆ ಡೈವರ್ಸ್ ಆಗೋಗ್ಬಿಟ್ಟಿರುತ್ತೆ. ಅವಾಗ ಮತ್ತೆ ಹಾಗೆ ಇರಕ್ಕಾಗಲ್ವಲ್ಲ ಅಲ್ವಾ? ಅದಕ್ಕೆ ಏನ್ ಮಾಡ್ತಾರೆ, ಮತ್ತೆ ಮರು ವಿವಾಹ ಆಗ್ತಾರೆ. ಮರು ವಿವಾಹ ಆಗೋರ್ಗು ಯೋಗ ಉಂಟಾಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಒಂದ್ಸಲ ಬೀಳ್ತಾರೆ ಹಳ್ಳಕ್ಕೆ, ಮತ್ತೆ ಇನ್ನೊಂದ್ಸಲ ಹಳ್ಳಕ್ಕೆ ಬೀಳ್ತಾರೆ. ಹಂಗ್ ಬೀಳ್ಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು, ಸಾಲಾವಳಿ ಕೇಳೋದು ಒಂದೇ ಅಲ್ಲ, ಇಬ್ಬರ ಜಾತಕವನ್ನ ಮ್ಯಾಚಿಂಗ್ ಮಾಡಿಸ್ಬೇಕು, ಇಬ್ಬರ ಜಾತಕವನ್ನ ನಮ್ಗೆ ತೋರಿಸ್ಬೇಕು. ನಿಮಗ್ ಬರುವಂತಹ ವಧು ನಿಮ್ಗೆ ಹೊಂದ್ಕೊಂತಾರ ಇಲ್ವಾ, ನಿಮಗೆ ಸಿಗುವಂತಹ ವರ ಆಯುಷ್ಯು, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ, ಇವೆರಡನ್ನು ಕೂಡ ನೀವು ಕೇಳ್ಬೇಕಾಗತ್ತೆ. ಗುರುಜಿ ನೀವ್ ಹೇಳಿದ್ರಿ ವಿವಾಹ ಭಾಗ್ಯ ಅಂತ, ನನ್ಗೆ ವಿವಾಹ ಆಗಕ್ಕೆಲ್ಲ ಸೆಟ್ ಆಯ್ತು, ವಿವಾಹನೂ ಆಗ್ಬಿಟ್ಟೆ, ಈಗ ಬೇಡ ಅನ್ನುವಂತಹ ಪರಿಸ್ಥಿತಿ ಬರಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು, ಇಬ್ಬರ ಜಾತಕಗಳನ್ನ ತೋರಿಸ್ಬೇಕು ವೃಷಭ ರಾಶಿ ಜಾತಕರು. ಹಾಗೆ ವೃಷಭ ರಾಶಿ ಜಾತಕರಿಗೆ ಏನ್ ಪರಿಹಾರ ಮಾಡ್ಕೋಬೇಕು ನೀವು ಈ ವಾರ ಅಂದಾಗ, ದಾಸವಾಳದ ಹೂವು, ಕಬ್ಬಿನ ಹಾಲಿನಿಂದ ಶಿವನ ಅಭಿಷೇಕ ಮಾಡಿಸ್ತಾ ಓಂ ಕಾಲಕಾಲಾಯ ನಮಃ, ಓಂ ಕಾಲಕಾಲಾಯ ನಮಃ ಅನ್ನುವಂತ ಮಂತ್ರವನ್ನ ನೀವು ಜಪ ಮಾಡಬೇಕು.
ಕಾಲರ ಕಾಲ ಯಾರು? ಮಹಾಕಾಲ ಈಶ್ವರ ಅಲ್ವಾ. ಈ ಮಂತ್ರ ಜಪ ಮಾಡಿದ್ರೆ ಮಾಸ್ ಟ್ರಾಜಿಡಿ, ಯುದ್ಧ ನೋಡಿ, ಯುಕ್ರೇನ್ ರಷ್ಯಾ, ಇವ್ರ ಮೇಲೆ ಅವ್ರು ಬಾಂಬ್ ಹಾಕ್ತಾರೆ, ಅವ್ರ ಮೇಲೆ ಇವ್ರು ಬಾಂಬ್ ಹಾಕ್ತಾರೆ, ಎಷ್ಟೋ ಜನ ಸತ್ತೋಗ್ತಾರೆ. ಎಲ್ಲ ಸ್ವಾರ್ಥಕ್ಕೋಸ್ಕರ ಯುದ್ಧಗಳು ನಡೀತಾ ಇರುತ್ತೆ. ಇಂತಹ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಸತ್ತೋಗ್ತಾರೆ. ಈ ತರ ಎಲ್ಲ ಆಗ್ಬಾರ್ದು ಅಂದ್ರೆ ಈ ಮಂತ್ರವನ್ನ ಜಪ ಮಾಡಬೇಕು. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕು ಅಂದ್ರೆ ನಾನು ಹೇಳಿದಂತಹ ಮಂತ್ರವನ್ನ ಜಪ ಮಾಡೋದನ್ನ ಮರಿಬೇಡಿ ವೃಷಭ ರಾಶಿ ಜಾತಕರು. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ರಾಶ್ಯಾಧಿಪತಿ ಬುಧ. ಹಾಗಾದ್ರೆ ಬುಧ ಏನ್ ಸಂಚಾರ ಮಾಡ್ತಾ ಇದ್ದಾನೆ? ರಾಶಿ ಪರಿವರ್ತನೆ 27 ಫೆಬ್ರವರಿ 2025. ಬುಧ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. ದಶಮ ಭಾವಕ್ಕೆ ಬುಧನ ಸಂಚಾರ ಆಗುತ್ತೆ. ಅಲ್ಲಿ ಶುಕ್ರ ಇರೋದ್ರಿಂದ ನೀಚತ್ವ ಭಂಗ ಆಗತ್ತೆ. ರಾಹು ಕೂಡ ಸಂಚಾರ ಆಗ್ತಾ ಇರೋದ್ರಿಂದ ಯಾರ್ಯಾರು ಫಾರಿನ್ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅಂದ್ರೆ ಫಾರಿನ್ ಅಲ್ಲಿ ಮಾಡ್ತಾ ಇರೋರು, ಅಂದ್ರೆ ದುಬೈಲಿ ಕೆಲಸ ಮಾಡ್ತಾ ಇರ್ತೀರಾ, USA ನಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಭಾರತೀಯರೇ ಆಗಿರ್ತೀರಿ, ಕೆಲವರು ಅಲ್ಲೂ ಸಿಟಿಜನ್ಶಿಪ್ ತಗೊಂಡಿರ್ತೀರಿ. ಹಾಗೆ ಎಲ್ಲಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ವೃತ್ತಿಯಲ್ಲಿ ಕಳೆದುಕೊಂಡ ಅಧಿಕಾರ ಮತ್ತೆ ಪ್ರಾಪ್ತಿ, ಧನ ಪ್ರಾಪ್ತಿ, ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಇದೆಲ್ಲ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಹೆಚ್ಚು ಲಾಭವನ್ನ ನೀವು ಮಾಡ್ತೀರಿ. ಒಂದಕ್ಕಿಂತ ಹೆಚ್ಚು ಇನ್ಕಮ್ ನಿಮಗೆ ಬರುವ ಸಾಧ್ಯತೆಗಳು ಇದೆ. ಪಂಚಮಾಧಿಪತಿ ಶುಕ್ರ ದಶಮ ಭಾವದಲ್ಲಿರೋದ್ರಿಂದ ತಾವು ಓದಿರುವಂತಹ ವಿದ್ಯೆಯಿಂದ ನಿಮಗೆ ಗೌರವ ಪ್ರಾಪ್ತಿ. ಗೌರವ ಹೇಗೆ ಪ್ರಾಪ್ತಿ ಆಗುತ್ತೆ? ನಿಮ್ಮ ನಾಲೆಜ್ ಇಂದ. ಕೆಲವರಿಗೆ ಇಂಡೈರೆಕ್ಟ್ ಆಗಿ ಸರ್ಟಿಫಿಕೇಟ್ಗಳು, ಅವಾರ್ಡ್ಗಳು ಕೂಡ ತಗೋಬೇಕಾಗುವಂತ ಪರಿಸ್ಥಿತಿ ಬರಬಹುದು. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಮಿಥುನ ರಾಶಿಯವರಿಗೆ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅನಾರೋಗ್ಯ. ಹೆಲ್ತ್ ಈಸ್ ವೆಲ್ತ್. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ. ಇದ್ಯಾಕೆ ಹೇಳ್ತೀನಿ? ವಿವಾದ ಮಾಡ್ಕೋಬೇಡಿ. ಕೋಪ ಒಳ್ಳೇದಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವ ಪ್ರೀತಿಯನ್ನ ನಾಶ ಮಾಡುತ್ತೆ. ಅಹಂಕಾರ ಪಟ್ರೆ ನನ್ನಲ್ಲಿರುವಂತ ವಿನಯ ಅನ್ನೋದು ನಾಶ ಆಗುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಕಲಹಗಳು ಬೇಡ. ಎದೆ ನೋವು ಉಂಟಾಗುವ ಸಾಧ್ಯತೆ ಇದೆ. ಆದರೆ ವಾರದ ಕೊನೆ 2 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬಿಟ್ರೆ ಶನಿವಾರ, ಭಾನುವಾರ ನಿಮ್ಗೆ ಟೈಮ್ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಉದ್ಯೋಗದಲ್ಲಿ ಯಶಸ್ವಿ, ಅಧಿಕಾರ ಪಡಿತೀರಿ, ಎಲ್ಲಾ ರೀತಿಯ ಅನುಕೂಲವನ್ನು ಪಡಿತೀರಿ, ಸೌಕರ್ಯಗಳನ್ನು ಕೂಡ ಪಡಿತೀರಿ ಮಿಥುನ ರಾಶಿ ಜಾತಕರು. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನ್ ಮಂತ್ರ ಜಪ ಮಾಡ್ಬೇಕು ಈ ವಾರ ಅಂದಾಗ, ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಅಥವಾ ಶಿವ ಚಾಲಿಸವನ್ನ ಕೂಡ ನೀವು ಪಠನೆಯನ್ನ ಮಾಡಬಹುದು. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಮಿಥುನ ರಾಶಿಯವರಿಗೆ ಈ ವಾರ ಕಮ್ಮಿ ಆಗುತ್ತೆ. ನಾನು ಹೇಳಿದಂತಹ ಪರಿಹಾರಗಳನ್ನ ಮಾಡಿದ್ರೆ. ಶಿವರಾತ್ರಿ ಕೂಡ ಇರೋದ್ರಿಂದ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇನ್ನ ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 24 ಫೆಬ್ರವರಿ 2025ರಿಂದ 2 ಮಾರ್ಚ್ 2025 ಕರ್ಕಾಟಕ ರಾಶಿ ಭವಿಷ್ಯ. ಕರ್ಕಾಟಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ವೃತ್ತಿಯಲ್ಲಿ ಲಾಭ ಆಗತ್ತೆ. ಯಾರು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ, ವರ್ಕ್ ಫ್ರಮ್ ಹೋಮ್ ಅಭಿವೃದ್ಧಿ ಆಗುತ್ತೆ. ರುಚಿಯಾದಂತ ಆಹಾರ ಪಾನೀಯಗಳು ಸ್ವೀಕಾರ ಮಾಡ್ತೀರಿ. ಉತ್ತಮ ಹೆಸರನ್ನು ಕೂಡ ನೀವು ಗಳಿಸ್ತೀರಿ.
ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕೆಲವರಿಗೆ ಕೆಮ್ಮು, ನೆಗಡಿ ಈ ತರ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿ, ಇನ್ನು ಕೆಲವರಿಗೆ ಅನಾರೋಗ್ಯ, ಅಜೀರ್ಣ, ಕೋಪ ಜಾಸ್ತಿ ಆಗುವಂಥದ್ದು. ಅದಕ್ಕೆ ಕರ್ಕಾಟಕ ರಾಶಿಯವರು ಬಹಳ ಎಚ್ಚರ. ಬಿಲ್ವಪತ್ರೆ, ಮಲ್ಲಿಗೆ ಹೂವಿನಿಂದ ಶಿವನನ್ನ ಪೂಜೆ ಮಾಡ್ತಾ ಓಂ ರುದ್ರಾಯ ನಮಃ ಅಂತ ರುದ್ರಾಷ್ಟಕವನ್ನ ಪಠನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಸಿಂಹ ರಾಶಿಗೆ ಬುಧ ಧನಾಧಿಪತಿ, ಲಾಭಾಧಿಪತಿ, ಬುಧ ದ್ವಿತೀಯಾಧಿಪತಿ, ಅಷ್ಟಮ ಭಾವಕ್ಕೆ ಹೊರಟೋದ. ಶುಕ್ರ ಕೂಡ ಅಷ್ಟಮ ಭಾವ, ರಾಹು ಕೂಡ ಅಷ್ಟಮ ಭಾವ. ನಿಮ್ಗೆ ದುಡ್ಡೆಲ್ಲ ಬರ್ಬೇಕಾದ್ರೆ ಹೇಗ್ ಬರ್ಬೇಕು? ರಹಸ್ಯವಾದಂತಹ ಹಣ ನಿಮ್ಗೆ ಪ್ರಾಪ್ತಿಯಾಗಬೇಕು. ದುಡ್ಡು ಬರ್ಬೇಕಾದ್ರೆ ರಹಸ್ಯ ಧನ, ನಿಮ್ಮ ಸಂಗಾತಿಯ ಕುಟುಂಬದಿಂದ ಧನ. ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ನಿಮ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ನಿಮಗೆ ಧನ ಪ್ರಾಪ್ತಿಯಾಗುವ ಯೋಗಗಳು ಕಂಡು ಬರ್ತಾ ಇದೆ. ಸಿಂಹ ರಾಶಿಯವರಿಗೆ ತೃತೀಯಾಧಿಪತಿ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ. ನಿಮ್ಮ ಧೈರ್ಯ, ಸಾಹಸ ಇವೆಲ್ಲ ಏನಾಗುತ್ತೆ? ಕಷ್ಟದಿಂದ ಪರಿಪೂರ್ಣ ನಿಮ್ಮ ಆಸೆಗಳು ಈಡೇರುವ ಸಾಧ್ಯತೆಗಳು ಇದೆ. ಶುಕ್ರ ಉಚ್ಚವಾಗಿದ್ದಾನೆ. ಶುಕ್ರ ನಿಮಗೆ ದಶಮಾಧಿಪತಿ. ದಶಮಾಧಿಪತಿ ಅಷ್ಟಮ ಭಾವದಲ್ಲಿದ್ದಾಗ ಏನ್ ಮಾಡ್ಬೇಕು? ಕೆಲಸ ಸಿಗ್ಬೇಕಾದ್ರೆ ಸರ್ಕಸ್ ಮಾಡ್ಬೇಕು, ಕಷ್ಟ ಪಡ್ಬೇಕು. ಸುಲಭವಾಗಿ ಸಿಗಲ್ಲ. ಶುಕ್ರ ಒಳ್ಳೆ ಕೆಲಸ, ಒಳ್ಳೆ ಪೊಸಿಷನ್ ಅದನ್ನ ಸಿಗ್ಬೇಕಾದ್ರೆ ಕೆಲಸ ಇಲ್ದಿರೋರ್ಗೆ ದಶಮಾಧಿಪತಿ ಅಷ್ಟಮ ಭಾವದಲ್ಲಿದ್ದಾಗ ಮರುಪ್ರಯತ್ನವನ್ನ ಮಾಡ್ಬೇಕಾಗಿ ಬರುತ್ತೆ ಈ ವಾರ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಪಂಚಮಾಧಿಪತಿ ಎಲ್ಲಿದ್ದಾನೆ? ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮಗೆ ಪ್ರೀತಿ, ಪ್ರೇಮ ಇವೆಲ್ಲ ಚೆನ್ನಾಗಿ ಪ್ರಾಪ್ತಿಯಾಗುತ್ತೆ. ಮೊದಲನೇ ಮಗ ಅಥವಾ ಮೊದಲನೇ ಮಗಳು ಇದ್ದರೆ ಅವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುವ ಸಾಧ್ಯತೆಗಳು ಕಂಡು ಬರುತ್ತೆ. 6ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಮತ್ತೆ ನಿಮ್ಮ ರಾಶ್ಯಾಧಿಪತಿ ಸಪ್ತಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಪತಿ ಪತ್ನಿಯಲ್ಲಿ ವಿವಾದ, ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ. ನಿಮ್ದು ಸಿಂಹ ರಾಶಿ ಆಗಿರ್ಬೋದು, ಸಿಂಹ ಲಗ್ನ ಆಗಿರ್ಬೋದು, ಬಹಳ ಎಚ್ಚರ. ವೈವಾಹಿಕ ಜೀವನದಲ್ಲಿ ಏರುಪೇರುಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಕೆಲವರು ಪರ್ಮನೆಂಟ್ ಆಗಿ ಸಪ್ರೇಟ್ ಆಗ್ಬೋದು, ಕೆಲವರು ಟೆಂಪರವರಿ ಸಪ್ರೇಟ್ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಏನ್ ಮಾಡ್ಬೇಕು? ವಿವಾಹ ಜೀವನದಲ್ಲಿ ತೊಂದರೆಗಳಾಗ್ತಾ ಇರೋರು ಇಬ್ರು ಜಾತಕಗಳನ್ನ ತಗೊಂಡ್ಬಂದು ತೋರಿಸಿ ನಾನು ಹೇಳಿದಂತಹ ಪರಿಹಾರಗಳನ್ನ ನೀವು ಮಾಡ್ಕೊಂಡಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ಡೇಸ್ ಸೂಪರ್ ಆಗಿದೆ. ಪ್ರಾಪಂಚಿಕ ಅನುಕೂಲಗಳನ್ನ ಪಡಿತೀರಿ. ಪ್ರಾಪಂಚಿಕ ಅನುಕೂಲ ಕೊಡೋನು ಯಾರು? ಶುಕ್ರ. ಆಧ್ಯಾತ್ಮಿಕ ಅನುಕೂಲ ಕೊಡೋನು ಯಾರು? ಗುರು ಮತ್ತೆ ಕೇತು. ಸೌಕರ್ಯಗಳನ್ನ ಪಡಿತೀರಿ. ಮನೆಯಲ್ಲಿ ಅಥವಾ ಹೊರಗಡೆ ಆದ್ರೂ ಶಾಂತಿ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ನಿಮ್ಗೆ ಯಾವುದೇ ಕಾಯಿಲೆಗಳಿದ್ರೆ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಸರ್ಕಾರದ ವ್ಯವಹಾರದಿಂದ ನಿಮಗೆ ಲಾಭ ಕೂಡ ಉಂಟಾಗುತ್ತೆ. ಒಟ್ಟು ಈ ವಾರ 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಇನ್ನು ಶನಿವಾರ, ಭಾನುವಾರ ಆರೋಗ್ಯ ಚೆನ್ನಾಗಿರಲ್ಲ. ಏನಾದ್ರೂ ಕೆಮ್ಮು, ನೆಗಡಿ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು, ಇನ್ನು ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ಹಾಗಾದ್ರೆ ಆರೋಗ್ಯ ಸಮಸ್ಯೆ ಯಾವಾಗ್ಲೂ ಆಗ್ತಾ ಇರುತ್ತೆ. ಗುರುಜಿ ನಾನು ಏನ್ ಮಾಡ್ಬೇಕು ಅಂದಾಗ ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ಮಾಯುಷಃ. ಕೆಲವರು ಹೇಳ್ತಾರೆ ಗುರುಜಿ ನಂದು ಕಾಲ್ ಸೆಂಟರ್ ಡ್ಯೂಟಿ, ನನ್ನ ನೈಟ್ ಡ್ಯೂಟಿನೇ ನೈಟು ಅಂದ್ರೆ ಕಷ್ಟ. ಅದಕ್ಕೆ ಮನುಷ್ಯ ಈಗಿನ ಮಾಡರ್ನೈಸೇಷನ್ ಅಲ್ಲಿ ಕೆಲಸ ಮಾಡಲೇಬೇಕು.
ಉದ್ಯೋಗಂ ಪುರುಷ ಲಕ್ಷಣಂ ಅಂತೀವಿ, ಅದರಲ್ಲಿ ಈಗ ಸ್ತ್ರೀಯರು ಕೂಡ ಕೆಲಸ ಮಾಡ್ತಾ ಇರುವಂತಹ ಕಾಲ ಇದು. ಅಂತಹ ಕಾಲದಲ್ಲಿ ನಾವು ಏನೇ ಆದ್ರೂ ಕೂಡ ರಾತ್ರಿ ಸಮಯದಲ್ಲಿ ಮಲಗೋದು ಒಳ್ಳೆಯದು. ಬೆಳಿಗ್ಗೆ 4 ಗಂಟೆ ಸೂರ್ಯೋದಯಕ್ಕಿಂತ ಮೊದಲೇ ಬ್ರಹ್ಮ ಮುಹೂರ್ತ. ಅಷ್ಟು ಬೇಗ ನೀವು ಎದ್ದು ದೇವರ ಪೂಜೆ ಪ್ರಾರ್ಥನೆಗಳು ಮಾಡೋದ್ರಿಂದ ನಿಮಗೆ ಆಯುಷ್ ವೃದ್ಧಿಯಾಗುತ್ತೆ, ಮತ್ತೆ ಆರೋಗ್ಯನೂ ಕೂಡ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ನೀವೇನು ಸಂಪಾದನೆ ಮಾಡ್ತೀರಾ, ಹಣ ಎಲ್ಲ ಇದ್ದು ಆರೋಗ್ಯ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ವಾರದ ಕೊನೆ 2 ದಿನ ನೀವು ಕೊಡಬೇಕು. ಈಗ ಮಹಾಶಿವರಾತ್ರಿ ಇದೆ, ನೀವೇನ್ ಪೂಜೆ ಮಾಡ್ಬೇಕು? ಸಿಂಹ ರಾಶಿ ಜಾತಕರು ಅಂದ್ರೆ ಹಸುವಿನ ತುಪ್ಪದಿಂದ ಶಿವನಿಗೆ ಶಿವ ಸಹಸ್ರ ನಾಮವನ್ನ ಜಪ ಮಾಡಿ, ಅಥವಾ ಶಿವನಿಗೆ ಅಭಿಷೇಕವನ್ನ ಮಾಡಿ, ತುಪ್ಪದಿಂದ ಅಭಿಷೇಕ ಮಾಡಿ. ಹಸುವಿನ ತುಪ್ಪದಿಂದ ಏನ್ ಮಂತ್ರ ಜಪ ಮಾಡ್ತೀರಿ? ಸಿಂಹ ರಾಶಿ ಜಾತಕರು ಅಂತ ನಿಮ್ಗೇನಾದ್ರು ಕೇಳ್ಬೇಕು ಅಂದಾಗ, ಭಗವಂತ ಕಣ್ಣಿಗೆ ಕಾಣಲ್ಲ, ಆದ್ರೆ ಭಗವಂತ ಇದ್ದಾನೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅನುಭವ ಆಗುತ್ತೆ, ಅನುಭವ ಮಾಡಿಸ್ತಾ ಇರ್ತಾನೆ ಆ ನನ್ನ ಶಿವ. ಆ ಶಿವನನ್ನ ನೀವು ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು? ಓಂ ಅವ್ಯಕ್ತಾಯ ನಮಃ, ಓಂ ಅವ್ಯಕ್ತಾಯ ನಮಃ, ಓಂ ಅವ್ಯಕ್ತಾಯ ನಮಃ. ನೋಡಿ, ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಕಾಣಬೇಕಾದ್ರೆ ಬೆಳಕು ಬೇಕು. ಕಣ್ಣಿಗೆ ಬೆಳಕಿಲ್ಲ ಅಂದ್ರೆ ಏನ ಕಾಣುತ್ತೆ? ಕತ್ಲಲ್ಲಿ ಏನು ಕಾಣಲ್ಲ, ಇಂದ್ರಿಯಗಳಿಂದ ಕಾಣಲ್ಲ ಭಗವಂತ. ಅದಕ್ಕೆ ಅವ್ಯಕ್ತ. ಆ ಮಂತ್ರ ಜಪ ಮಾಡೋದ್ರಿಂದ ಸಿಂಹ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 24 ಫೆಬ್ರವರಿ 2025ರಿಂದ 2 ಮಾರ್ಚ್ 2025ರ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯಾಧಿಪತಿ ಬುಧ ಸಪ್ತಮ ಭಾವದಲ್ಲಿ ಸಂಚಾರ, ಶುಕ್ರ ಕೂಡ ಸಪ್ತಮ ಭಾವದಲ್ಲಿ ಸಂಚಾರ, ರಾಹು ಕೂಡ ಸಪ್ತಮ ಭಾವದಲ್ಲಿ ಸಂಚಾರ. ಏನಾಗುತ್ತೆ ಸಪ್ತಮ ಭಾವಕ್ಕೆ? ದ್ವಿತೀಯಾಧಿಪತಿ ಸಪ್ತಮದಲ್ಲಿ, ಅತಿ ಮಾರಕ. ಏನಾಗುತ್ತೆ? ಕನ್ಯಾ ರಾಶಿಯವರಿಗೆ ಲವ್ ಮಾಡ್ತಾ ಇರೋರು ಬಹಳ ಹುಷಾರು, ವಿವಾಹ ಆಗಿರೋರು ಬಹಳ ಹುಷಾರಾಗಿರ್ಬೇಕು ಅಲ್ವಾ? ಶತ್ರುತ್ವ ಬೆಳೆಸ್ಕೋಬಾರ್ದು, ಪತಿ ಪತ್ನಿಯಲ್ಲಿ ಶತ್ರುತ್ವ ಬೇಡ. ಯಾರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಈ ಕಾಲದಲ್ಲಿ. ಅದಕ್ಕೆ ಬಹಳ ಎಚ್ಚರವಾಗಿರ್ರಿ. ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಮಾನಸಿಕ ಸ್ಥಿತಿ ಸರಿ ಇರಲ್ಲ, ಮಾನಸಿಕವಾಗಿ ಅಸಮತೋಲನ ಇರುತ್ತೆ, ಅಜೀರ್ಣ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಅಥವಾ ನಿಮ್ಗೆ ಮಕ್ಕಳಿದ್ರೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ರೆ ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳನ್ನ ನೀವು ಸೋಲಿಸ್ತೀರಿ. ನಿಮಗಿರುವಂತ ವ್ಯಾಧಿಗಳು ನಿವಾರಣೆ ಆಗತ್ತೆ. ರುಚಿಯಾದಂತ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ವಾಣಿಜ್ಯ ವ್ಯಾಪಾರದಿಂದ ಲಾಭ ಆಗತ್ತೆ. ಹಿರಿಯರಿಂದ ಉತ್ತಮ ಹೆಸರನ್ನ ನೀವು ಪಡಿತೀರಿ ಕನ್ಯಾ ರಾಶಿ ಜಾತಕರು. ಹಾಗಾದ್ರೆ ಶಿವರಾತ್ರಿ, ಮಹಾಶಿವರಾತ್ರಿ ಹೇಳಿದ್ದೀನಿ 26 ಫೆಬ್ರವರಿ 2025. ಪಂಚಾಕ್ಷರಿ ಮಂತ್ರ, ಹಸುವಿನ ಹಾಲಿನಿಂದ ಶಿವನ ಅಭಿಷೇಕ ಮಾಡೋದನ್ನ ಯಾರು ಕೂಡ ಮರಿಬಾರದು. ಪರಮಾತ್ಮ ಸದಾ ಶಾಶ್ವತ. ಓಂ ಶಾಶ್ವತಾಯ ನಮಃ. ಮನುಷ್ಯ ಶಾಶ್ವತನ ಅಲ್ಲ, ದೇವನೊಬ್ಬನೇ, ನನ್ನ ಶಿವ ಒಬ್ಬನೇ ಶಾಶ್ವತ. ಅದಕ್ಕೆ ಆ ಶಿವನ್ ನೆನಪು ಮಾಡಿ. ನಿಮ್ಮ ಹಿಂದಿನ ಜನ್ಮನೂ ಗೊತ್ತು, ಈ ಜನ್ಮನೂ ಭಗವಂತನ ಗೊತ್ತು, ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಅದಕ್ಕೆ ಈಗ ನೀವೇನು ಒಳ್ಳೇದ್ ಮಾಡ್ತೀರೋ ಅದರಂತೆ ಮುಂದೆ ಒಳ್ಳೇದಾಗುತ್ತೆ. ಅದಕ್ಕೆ ಕನ್ಯಾ ರಾಶಿ ಜಾತಕರು ನಾನು ಹೇಳಿದಂತ ಪರಿಹಾರ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ರಾಶ್ಯಾಧಿಪತಿ ಶುಕ್ರ 6ನೇ ಮನೆಯಲ್ಲಿ, ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಬುಧ 6ನೇ ಮನೆಯಲ್ಲಿ, ರಾಹು 6ನೇ ಮನೆಯಲ್ಲಿ. ಏನಾಗುತ್ತಲ್ಲಿ? ಸಾಹಸ ಪಟ್ಟು ಶತ್ರುಗಳ ಮೇಲೆ ವಿಜಯ. ನಿಮಗೆ ಅನಾರೋಗ್ಯ ಉಂಟಾಗಿದ್ರೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ನಾವು ಬದುಕಿದೀವಿ ಅಂದ್ರೆ ಜಯ ಗೆಲ್ಲಬೇಕು.
ಶಿವಂ ಸದಾ ಸಹಾಯತೆ. ಶಿವಂ ಮಮ, ಭಗವಂತ ನನ್ನ ಸದಾ ಸಹಾಯ ಮಾಡ್ತಾನೆ ಅನ್ನುವಂತಹ ಭಾವನೆ ಇರಬೇಕು. ಶಿವಂ ಸದಾ ಸಹಾಯತೆ, ಶಿವ ನನಗೆ ಸದಾ ಸಹಾಯ ಮಾಡ್ತಾನೆ. ಶಿವ ಯಾಕೆಂದ್ರೆ ಅವ್ನು ಮಾಡ್ಲೇಬೇಕು ಶಿವ, ಅದಕ್ಕೆ ನೀವು ಶಿವ ನಿಮ್ಗೆ ಸಹಾಯ ಮಾಡ್ಬೇಕು ಅಂದ್ರೆ ನೀವು ಹಾನೆಸ್ಟ್ ಆಗಿರ್ಬೇಕು. ತುಲಾ ರಾಶಿಯವ್ರಿಗಾದ್ರೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ. ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ನಿದ್ರಾಭಂಗ, ಫೋನು ಹುಷಾರು, ನಿದ್ರಾಭಂಗ ಉಂಟಾಗ್ಬೋದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಎದೆಯಲ್ಲಿ ತೊಂದರೆ, ಮಾನಸಿಕ ಹಿಂಸೆ ಆಗ್ಬೋದು, ಭಯ ಆಗ್ಬೋದು. ಭಯಮೇವಸ್ತಿ ಶತ್ರುಹು, ಭಯ ಅನ್ನೋದೇ ಶತ್ರು ಅಂತ. ಶಿವಂ ಸದಾ ಸಹಾಯತೆ. ಶಿವ ನಮ್ ಜೊತೆಗಿರ್ಬೇಕಾದ್ರೆ ಭಯ ನಮ್ಗೆ ಯಾಕೆ ಬರುತ್ತೆ? ಎಲ್ಲರ ಮೇಲೆ ಸಂಶಯ, ಇದು ಬೇಡ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿಮಗೆ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ. ಶಾಂತಿಯುತ ಗೃಹ ಜೀವನವನ್ನು ನಡೆಸ್ತೀರಿ, ಧನವನ್ನು ಕೂಡ ಸಂಗ್ರಹಿಸ್ತೀರಿ, ಉಲ್ಲಾಸವಾಗಿರ್ತೀರಿ. ನಿಮಗೆ ಉತ್ತಮವಾದ ಭವಿಷ್ಯ ಅನ್ನೋದು ಪ್ರಾಪ್ತಿಯಾಗತ್ತೆ ತುಲಾ ರಾಶಿ ಜಾತಕರಿಗೆ. ಹಾಗಾದ್ರೆ ತುಲಾ ರಾಶಿ ಜಾತಕರು ಈ ವಾರ ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂದಾಗ, ಓಂ ಮಹೇಶ್ವರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ತುಲಾ ರಾಶಿ ಜಾತಕರು ಗುಲಾಬಿ ದಳ ಜೇನುತುಪ್ಪದಿಂದ ಶಿವನ ಪೂಜೆಯನ್ನ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಆಗ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ? ರಾಷ್ಟ್ರಾಧಿಪತಿ ಮಂಗಳ ಬುಧನ ಮನೆಯಲ್ಲಿ, ಬುಧ ನೀಚನಾಗ್ತಾ ಇದ್ದಾನೆ. ಬುಧ ನಿಮಗೆ ಎಷ್ಟೇ ಮನೆ ಅಧಿಪತಿ? ಲಾಭಾಧಿಪತಿ, ಅಷ್ಟಮಾಧಿಪತಿ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಭಾವದಲ್ಲಿ ಲಾಭಾಧಿಪತಿ ಸಂಚಾರ. ಆಮೇಲೆ ಶುಕ್ರ ಸಪ್ತಮಾಧಿಪತಿ ಪಂಚಮ ಸ್ಥಾನದಲ್ಲಿ ಸಂಚಾರ. ನಿಮ್ಮ ಸಂಗಾತಿ ಮತ್ತೆ ನೀವು ನಿಮ್ಮಿಬ್ಬರ ಬುದ್ಧಿಶಕ್ತಿಯಿಂದ ನಿಮಗೆ ಲಾಭ ಆಗುವ ಸಾಧ್ಯತೆಗಳು ಇದೆ. ನಿಮ್ಮ ಸ್ನೇಹಿತರಿಂದ, ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆಯಿಂದ ಲಾಭ, ಅಥವಾ ನಿಮ್ಮ ಮಕ್ಕಳಿಂದ ನಿಮಗೆ ಅನುಕೂಲ ಆಗುವ ಸಮಯ. ಅದು ವೃಶ್ಚಿಕ ರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಧನಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಸ್ವ ಇಚ್ಛೆಯಿಂದ ನಡೀತೀರಿ, ಮಾನಸಿಕವಾಗಿ ನೆಮ್ಮದಿಯನ್ನ ಪಡಿತೀರಿ, ಉತ್ತಮವಾದ ಕೀರ್ತಿಯನ್ನ ಪಡಿತೀರಿ, ಸ್ನೇಹಿತರ ಸಹಾಯ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎದೆಯಲ್ಲಿ ತೊಂದರೆ ಆಗ್ಬೋದು, ಮಾನಸಿಕ ಹಿಂಸೆ ಉಂಟಾಗ್ಬೋದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ವಾಹನಗಳಿಂದ ತೊಂದರೆ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು. ಅದಕ್ಕೆ ವೃಶ್ಚಿಕ ರಾಶಿ ಜಾತಕರು ಎಚ್ಚರವನ್ನ ವಹಿಸಿ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಯಾವ ಮಂತ್ರವನ್ನ ಜಪ ಮಾಡಬೇಕು? ಓಂ ಜಗದ್ಗುರುವೇ ನಮಃ. ನಿಜವಾದ ಜಗದ್ಗುರು ಯಾರು? ಈಶ್ವರ. ಆ ಮಂತ್ರ ಜಪ ಮಾಡ್ತಾ ಬೇಲದ ಎಲೆ, ಎಳ್ಳೆಣ್ಣೆಯಿಂದ ಶಿವನ ಪೂಜೆ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಹೇಳ್ತಾರೆ ಅಂತ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 24ನೇ ತಾರೀಕು ಫೆಬ್ರವರಿಯಿಂದ 2ನೇ ತಾರೀಕು ಮಾರ್ಚ್ ಹೇಗಿದೆ ಧನಸ್ಸು ರಾಶಿಯವರ ಭವಿಷ್ಯ ಅನ್ನೋದನ್ನ ತಿಳಿಸ್ತೀನಿ. ಧನಸ್ಸು ರಾಶಿಗೆ ಬುಧ ಸಪ್ತಮಾಧಿಪತಿ ದಶಮಾಧಿಪತಿಯಾಗಿ 4ಥ ಭಾವದಲ್ಲಿ ಸಂಚಾರ ಆಗ್ತಾನೆ. ಬುಧ ನೀಚನಾದ್ರೂ ಕೂಡ ಶುಭ ಫಲ ಕೊಡ್ತಾನೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ನಿಮಗೆ ಸುಖ ಪ್ರಾಪ್ತಿ ಅನ್ನೋದಾಗುತ್ತೆ. ಯಾವ್ದ್ರಿಂದ ಸುಖ? ಒಳ್ಳೆ ಉದ್ಯೋಗ ಇದ್ದಾಗ ಸುಖ, ಒಳ್ಳೆ ಸೋಫಾ ಮೇಲೆ ಕೂತಾಗ ಸುಖ. ನಿಮ್ಮ ವಿವಾಹ ಆಗಿದ್ದರೆ ಸಂಗಾತಿ ಜೊತೆ ಹೇಗಿರುತ್ತೆ? ಕೋಪ ಅವಳಿಗಿರುತ್ತೆ, ಆದ್ರೂ ಕೂಡ ನಿಮಗೆ ಸುಖ ಪ್ರಾಪ್ತಿಯಾಗತ್ತೆ. ಸ್ತ್ರೀ ಆಗಿದ್ರೆ, ಪುರುಷ ಆಗಿದ್ರು ಕೂಡ ಸ್ತ್ರೀಯಿಂದ, ಸ್ತ್ರೀ ಆಗಿದ್ರೆ ಪುರುಷರಿಂದ ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ. ಆದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಅಸ್ವಸ್ಥರಾಗ್ತೀರಿ.
ಸ್ತ್ರೀಯಿಂದ ಅಪಮಾನ ಆಗ್ಬೋದು, ಶತ್ರುಗಳಿಂದ ಅಪಮಾನ ಆಗ್ಬೋದು, ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ನೀವು ನೆಮ್ಮದಿಯ ಜೀವನವನ್ನ ನಡೆಸ್ತೀರಿ, ಹೆಸರುವಾಸಿ ಆಗ್ತೀರಿ, ಧನ ಲಾಭ ಕೂಡ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಭಯ ಭಯಮೇವಸ್ತಿ ಶತ್ರುಹು, ಎದೆಯಲ್ಲಿ ತೊಂದರೆ, ಹೀಗೆ ಮಿಶ್ರ ಫಲ ಇದೆ ಈ ವಾರ. ಒಟ್ಟು ಈ ವಾರದಲ್ಲಿ 5 ದಿನ ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಈ ವಾರ ಯಾವ ಮಂತ್ರವನ್ನ ನೀವು ಜಪ ಮಾಡಬೇಕು ಅಂದಾಗ, ಓಂ ಪರಮಾತ್ಮನೇ ನಮಃ. ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಪರಮಾತ್ಮ. ಈ ಮಂತ್ರ ಜಪ ಮಾಡ್ತಾ ನೀವು ಕಬ್ಬಿನ ರಸ, ಸಾಸಿವೆ ಎಣ್ಣೆ ಇಂದ ಶಿವನ ಅಭಿಷೇಕ ಮಾಡ್ತಾ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಮಾಡಿ ಈ ಮನ ಹೇಳಿದಂತ ಮಂತ್ರವನ್ನ ಜಪ ಮಾಡೋದನ್ನ ಮರಿಬೇಡಿ. ಧನಸ್ಸು ರಾಶಿಯವರಿಗೆ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ರಾಶ್ಯಾಧಿಪತಿ ಶನಿ 2ನೇ ಮನೆಯಲ್ಲಿ, ಸೂರ್ಯ ಬುಧ 2ನೇ ಮನೆ ಸಂಚಾರ ಆಗ್ತಾರಿಂದ ಮನೆಯಲ್ಲಿ ಕಲಹಗಳು ಕೂಡ ಆಗ್ಬೋದು. ಯಾವ್ದ್ರಿಂದ? ನೀವು ಮಾತಾಡುವ ಮಾತಿನಿಂದ. ಅದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರವಾಗಿರ್ಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ಸನ್ಮಾನಗಳಾಗುತ್ತೆ, ಉತ್ತಮವಾದ ಸೌಕರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ, ಹಿರಿಯರ ಜೊತೆ ಉತ್ತಮ ಸಂಬಂಧ ಉಂಟಾಗುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಮಕರ ರಾಶಿ ಜಾತಕರು. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ, ಕುಟುಂಬದಲ್ಲಿ ದುಃಖ, ಗೌರವ ನಷ್ಟ ಆಗ್ಬೋದು. ಧನಂ ಮೂಲಂ ಇದಂ ಜಗತ್. ಅದಕ್ಕೆ ದುಡ್ಡನ್ನ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಖರ್ಚು ಮಾಡೋದನ್ನ ಮರಿಬೇಡಿ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಮಕರ ರಾಶಿಯವರಿಗೆ ಟೈಮ್ ಚೆನ್ನಾಗಿರುತ್ತೆ. ಹೆಸರುವಾಸಿ ಆಗ್ತೀರಿ, ಧೈರ್ಯ ಹೆಚ್ಚಾಗುತ್ತೆ, ಮಾನಸಿಕವಾಗಿ ನೆಮ್ಮದಿಯನ್ನು ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಉತ್ತಮ ನೆರೆಹೊರೆ ನಿಮಗೆ ಪ್ರಾಪ್ತಿಯಾಗುತ್ತೆ ವಾರದ ಕೊನೆ 2 ದಿನ. ಹಾಗಾದ್ರೆ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ನೀವೇನ್ ಪರಿಹಾರ ಮಾಡ್ಕೋಬೇಕು, ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ಅಂದಾಗ, ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರ ಜಪವನ್ನ ನೀವು ಮಾಡ್ತಾ ಪಂಚಾಮೃತ, ಹಳದಿ ಹೂವು, ಕೇಸರಿ ಇಂದ ನೀವು ಶಿವನ ಪೂಜೆ ಮಾಡಿ ಒಳ್ಳೇದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ನೋಡೋಣ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕುಂಭರಾಶಿಯಾಧಿಪತಿ ಶನಿ ಮಹಾತ್ಮ ಜನ್ಮರಾಶಿಯಲ್ಲೇ ಇದ್ದಾನೆ. ಬುಧ ಪಂಚಮಾಧಿಪತಿ, ಅಷ್ಟಮಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ. ಕುಂಭರಾಶಿಯಿಂದ ಮೀನರಾಶಿಗೆ ಬುಧ ಸಂಚಾರ ಆಗ್ತಾನೆ. ನೀವು ಮಾತಾಡುವ ಮಾತಿನಿಂದ ಜನ ದುಡ್ಡು ಬರುತ್ತೆ. ಉತ್ತಮ ಭಾಷಣಗಾರರಿಗೆ, ವ್ಯಾಪಾರಸ್ಥರಿಗೆ ಮಾತಿನ ಕಲೆ ಇರಬೇಕು, ಅಟ್ರಾಕ್ಟಿವ್ ಆಗಿ ಮಾತಾಡಬೇಕು. ಒಳ್ಳೆ ಸಂಗೀತಗಾರರು ಇರ್ಬೋದು, ಅವರು ಒಳ್ಳೆ ಹಾಡು ಹೇಳೋದ್ರಿಂದ ದುಡ್ಡು ಸಂಪಾದನೆ ಅಲ್ವಾ. ಒಳ್ಳೆ ಭಾಷಣಗಾರರಿಗೆ ಅಥವಾ ಕಲಾವಿದರಿಗೆ, ಹಾಸ್ಯಗಾರರಿಗೆ ಧನ ಲಾಭ ಆಗುವ ಸಾಧ್ಯತೆ ಇದೆ. ಕೆಲವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೆಲ್ಲ ಬೆಳೀತಾ ಇರ್ತೀರಿ, ಅಂತವ್ರಿಗೂ ಕೂಡ ಧನ ಪ್ರಾಪ್ತಿ. ಕುಟುಂಬದಲ್ಲಿ ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಅದು ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಕುಂಭರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಅನಾರೋಗ್ಯ, ಹೆಲ್ತ್ ಕಡೆ ಗಮನ ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಸಣ್ಣ ಸಣ್ಣ ವಿಷಯಗಳಿಗೆ ಬೇಸರ ಮಾಡ್ಕೋಬೇಡಿ. ಸಂಬಂಧಿಗಳ ಜೊತೆ ಮನಸ್ತಾಪಗಳನ್ನ
ಮಾಡ್ಕೋಬೇಡಿ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸ್ನೇಹಿತರನ್ನ ಸಂಧಿಸ್ತೀರಿ, ಉತ್ತಮ ಸೌಕರ್ಯಗಳನ್ನ ನೀವು ಪಡಿತೀರಿ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ, ಪತ್ನಿ ಮಕ್ಕಳು ವ್ಯಾಧಿಯಿಂದ ಬಳಲ್ಬಹುದು, ಧನನಷ್ಟ ಆಗ್ಬೋದು, ಮಾನಸಿಕವಾಗಿ ನಿಮಗೆ ಅಸ್ವಸ್ಥರಾಗ್ಬೋದು. ಅದು ಈ ವಾರ ಒಟ್ಟು 5 ದಿನ ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಕುಂಭರಾಶಿ ಜಾತಕರು, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಉಂಟಾಗಬಾರ್ದು ಅಂದಾಗ ಪರಮಾತ್ಮ ವಿಶ್ವೇಶ್ವರ, ಓಂ ವಿಶ್ವೇಶ್ವರಾಯ ನಮಃ ಅಂತೇಳಿ ಶಿವನ ಪ್ರಾರ್ಥನೆ ಮಾಡಿ. ಕೆಲವ್ರಿಗೆಲ್ಲ ಮೈಗ್ರೇಷನ್, ಏನೇನೋ ಇಮಿಗ್ರೇಷನ್ ಪ್ರಾಬ್ಲಮ್ ಅಂದ್ರೆ ವೀಸಾ ಸಿಗಲ್ಲ, ವಿದೇಶಕ್ಕೆ ಹೋಗಕ್ಕಾಗಲ್ಲ. ಎಲ್ಲಾನು ದೇಶ ಪ್ರಪಂಚ ಅಲ್ಲ ಭಗವಂತ ಸೃಷ್ಟಿ ಮಾಡಿರೋದು. ಇದು ಇವ್ರಿಗೆ ಅವ್ರಿಗೆ ಅನ್ನೋದೆಲ್ಲ ನಾವು ಮಾಡ್ಕೊಂಡಿರೋದು. ನಮ್ ದೇಶಕ್ಕೆ ಬರ್ಬೇಡಿ, ನಿಮ್ ದೇಶಕ್ಕೆ ಹೋಗಿ. ಇವೆಲ್ಲ ಭೂಮಿನೂ ಹಂಚ್ಕೊಂಡಿದೀವಿ, ಗಾಳಿನೂ ಹಂಚ್ಕೊಂಡಿದೀವಿ, ಪಂಚ ತತ್ವಗಳನ್ನು ಹಂಚ್ಕೊಂಡ್ಬಿಟ್ಟಿದೀವಿ ನಾವು. ಎಲ್ಲೆಲ್ಲಿ ಸಂಪತ್ತಿರೋದು ಅದೆಲ್ಲ ನಮಗೆ ಮನುಷ್ಯನಿಗೆ ಸ್ವಾರ್ಥಕ್ಕೆ ಬೇಕು. ಅದಕ್ಕೆ ಕುಂಭರಾಶಿ ಜಾತಕರು ಮಲ್ಲಿಗೆ ಹೂವು, ಬಿಲ್ವ ಪತ್ರೆಯಿಂದ ಶಿವನ ಪೂಜೆ ಮಾಡ್ತಾ ನಾನು ಹೇಳಿದಂತ ಮಂತ್ರಜವನ್ನ ಜಪ ಮಾಡಿ ಓಂ ವಿಶ್ವೇಶ್ವರಾಯ ನಮಃ ಅಂತ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 12ನೇ ರಾಶಿ ಅಲ್ವಾ, ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ಜನ್ಮ ರಾಶಿಗೆ ಬುಧ ಸಂಚಾರ ಆಗ್ತಾನೆ 27 ಫೆಬ್ರವರಿ 2025. ರಾಹು, ಶುಕ್ರ, ಬುಧ ಮೀನರಾಶಿಯಲ್ಲಿ ಸಂಚಾರ. ನಿಮ್ಗೆ ಯಾರ ವಿಷಯದಲ್ಲಿ ಬೇಜಾರಾಗ್ಬೋದು? ವಿವಾಹ ಜೀವನದಲ್ಲಿ ಬೇಜಾರು, ನಿಮ್ಮ ಸಂಗಾತಿಯ ಮೇಲೆ ಬೇಜಾರು, ನೀವ್ ಹೇಳ್ದಂಗೆ ಕೇಳಲ್ಲ ಅನ್ನುವಂತಹ ಹಿಂಸೆ, ಅವ್ರಿಗೂ ಹಿಂಸೆ. ಅವ್ರು ನಿಮ್ಮ ಹತ್ರ ಚೆನ್ನಾಗಿರೋ ತರ ನಾಟಕ ಮಾಡ್ಬೋದು, ಒಳಗಡೆ ಅವ್ರಿಗೆ ಹಿಂಸೆ ಆಗ್ತಾ ಇರ್ಬೋದು. ಈ ತರ ಏನೇನೋ ಸಮಸ್ಯೆಗಳು ಉಂಟಾಗುತ್ತೆ. ಬುದ್ಧಿ ಇಷ್ಟಿರೋದು ಇಷ್ಟು ಯೋಚನೆ ಮಾಡುವಂಥದ್ದು. ಶುಕ್ರ ಕೂಡ ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಸಂಚಾರ ಆಗ್ತಿರೋದ್ರಿಂದ ಆಸೆ ಆಕಾಂಕ್ಷೆಗಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗಲ್ಲ. ಈ ತರ ಎಲ್ಲ ಸಾಡೆ ಸಾತಿ ಬೇರೆ ನಡೀತಾ ಇದೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಮೀನರಾಶಿಯವರಿಗೆ ವಿವಾಹ ಭಾಗ್ಯ, ಒಳ್ಳೆ ಟೈಮು, ಉತ್ತಮ ಆರೋಗ್ಯ. ವಿವಾಹ ಭಾಗ್ಯ ಅಂದ ತಕ್ಷಣ ಇಬ್ಬರು ಜಾತಕಗಳನ್ನ ತೋರಿಸ್ಬೇಕು. ಗುರುಜಿ ನೀವ್ ಹೇಳಿದ್ರಿ ವಿವಾಹ ಭಾಗ್ಯ ಅಂತ, ವಿವಾಹ ಆದ ಎಲ್ಲೋ ಕೇಳದೆ ಸಾಲಾವಳಿ ಒಳ್ಳೆ ನಂಬರ್ ಬಂತು ವಿವಾಹ ಆಗ್ಬಿಟ್ಟೆ, ಆತರ ಅಲ್ಲ. ಇಬ್ಬರು ಜಾತಕಗಳನ್ನ ನೀವು ತೋರಿಸಿ ಸಾಲಾವಳಿ ಜೊತೆಗೆ ಮ್ಯಾಚಿಂಗ್ ಮಾಡ್ಬೇಕು. ನಿಮ್ಗೆ ಸಿಗುವಂತಹ ವಧು ನಿಮ್ಗೆ ಹೊಂದ್ಕಂತಾರ, ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ ಇಲ್ವಾ, ಅವೆಲ್ಲ ನೋಡ್ಬೇಕಾಗುತ್ತೆ. ವರನಿಗೆ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವೆಲ್ಲ ನೋಡ್ಬೇಕು. ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಮದ್ಯ ವ್ಯಾಪಾರದಲ್ಲಿ ಒಳ್ಳೆ ಲಾಭ. ದ್ರವ್ಯ, ಪೆಟ್ರೋಲ್, ಡೀಸೆಲ್, ವಾಟರ್ ಬಾಟಲ್ ಎಲ್ಲ ಮಾರಾಟ ಮಾಡೋರಿಗೆ ಒಳ್ಳೆ ಲಾಭ. ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಊಟ ವಸತಿ ಸರಿಯಾಗಿ ಟೈಮ್ ಸಿಗದೆ ತೊಂದರೆಗಳಾಗ್ಬೋದು, ಅನಾನುಕೂಲ ಆಗ್ಬೋದು, ಬೇಸರ ಆಗ್ಬೋದು, ಅಧಿಕ ಖರ್ಚು ಉಂಟಾಗ್ಬೋದು. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರುತ್ತೆ. ಶನಿವಾರ, ಭಾನುವಾರ ನಿಮಗೆ ಭಾಗ್ಯೋದಯ ಆಗುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಉತ್ತಮ ಸೌಕರ್ಯಗಳನ್ನ ಪಡಿತೀರಿ. ಒಟ್ಟು ಈ ವಾರ 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಶನಿವಾರ, ಭಾನುವಾರ, ಒಟ್ಟು 5 ದಿನ ನಿಮಗೆ ಶುಭ ಫಲಗಳು ಪ್ರಾಪ್ತಿ ಆಗತ್ತೆ ಮೀನರಾಶಿ ಜಾತಕರಿಗೆ. ಇವಾಗ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ, ದಾಸವಾಳದ ಹೂವು ಮತ್ತು ಕಬ್ಬಿನ ಹಾಲಿನಿಂದ ಶಿವನ ಅಭಿಷೇಕ ಮಾಡ್ತಾ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ಮೀನರಾಶಿ ಜಾತಕರಿಗೆ. ಈಗ ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ಗ್ರಹಗಳಿಂದ ಗ್ರಾಹಿ ಕರ್ಮ ಫಲದಾತಃ ಅಂತೀವಿ. ಗ್ರಹಗಳೇ ನಮಗೆ ಕರ್ಮಗಳ ಫಲವನ್ನ ಕೊಡ್ತಾರೆ. ಈಗ ಎಲ್ಲರೂ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಪ್ರಿಯ ವೀಕ್ಷಕರೇ, 1 ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ
ನಿಮಗೆ ಶಾಂತಿ ಸಿಗ್ಲಿ, ಸುಖ ಸಿಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನಿಮಗೆಲ್ಲ ಉತ್ತಮ ಆರೋಗ್ಯ ಸಿಕ್ಲಿ, ಸುಖ ಶಾಂತಿ ಸಿಕ್ಲಿ, ನಿಮಗೆ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ ಅಂತೇಳಿ ದೇವರು ನಿಮ್ ಮಂಗಳ ಆಗ್ಲಿ ಅಂತೇಳಿ ದೇವರಲ್ಲಿ ಶಾಂತಿ ಮಂತ್ರವನ್ನ ಹೇಳಿದ್ದೀನಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.